ಓಂ ನಮೋ ಭಗವತೆ ರುದ್ರಾಯ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ಅನುಮಾನಗಳು ಅಥವಾ ಏನೋ ಗೊಂದಲ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಹಳೆಯ ಸಂಪ್ರದಾಯಗಳು, ಶಾಸ್ತ್ರಗಳು, ಪುರಾಣಗಳು, ನಮ್ಮ ಧರ್ಮಾಚರಣೆಗಳು ಏನು ಹೇಳುತ್ತೆ ಅಂತಕ್ಕಂಥದ್ರ ಅದಕ್ಕೆ ಅನುಸಾರವಾಗಿ ನಾವು ಇವತ್ತಿನ ದಿವಸ ಜೀವನವನ್ನು ನಡೆಸಬೇಕಾಗಿರುತ್ತೆ. ಇಂದಿನ ಒಂದು ವಿಶೇಷವಾದ ಒಂದು ವಿಷಯ ಅಂತ ಹೇಳಿದ್ರೆ, ಯಾರಾದರೂ ದೈವಾಧೀನರಾದರೆ, ಯಾರಾದರೂ ಸತ್ತರೆ, ಯಾರಾದರೂ ಸಾವು ಸಂಭವಿಸಿದಾಗ ಎಷ್ಟು ದಿನ ಆ ಮನೆಯಲ್ಲಿ ಅಶೌಚ ಇರುತ್ತೆ, ಎಷ್ಟು ದಿನ ಸೂತಕ ಇರುತ್ತೆ, ಯಾವ ರೀತಿಯ ಪೂಜೆಗಳು ಮಾಡಬೇಕು, ಮತ್ತು ಪೂಜೆ ಹೇಗೆ ಮಾಡಬೇಕು, ಎಷ್ಟು ದಿನ ಆ ಸೂತಕ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಶಾಸ್ತ್ರಗಳ ಮುಖೇನ ತಿಳ್ಕೊಂಡಿದ್ದೆ. ಆದರೆ ಯಾರಾದರೂ ದೈವಾಧೀನರಾದಂಥ ಮನೆ ಏನಿರುತ್ತೆ, ಆ ಮನೆಯಲ್ಲಿ ಸೂತಕ ಛಾಯೆ 10 ರಿಂದ 11 ದಿನ ಇರುತ್ತೆ. 10 ರಿಂದ 11 ದಿನ. ಹಾಗಾಗಿನೇ ನಾವು 11ನೇ ದಿನ ಮೃತ ಶೌಚಕ ಅಂತ ಹೇಳಿಬಿಟ್ಟು ನಾವು ಮಾಡ್ತಕ್ಕಂಥದ್ದು ಮನೆ ಶುದ್ಧಿ ಮಾಡ್ಕೊಳ್ತೀವಿ, ಮನಸ್ಸು ಶುದ್ಧಿ ಮಾಡ್ಕೊಳ್ತೀವಿ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಅಪವಿತ್ರೋ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ನಾವು ಶುಚಿ ಮಾಡ್ಕೊಳ್ತಕ್ಕಂಥದ್ದು ಮನೆ ಶುದ್ಧಿ ಮಾಡ್ಕೊಳ್ತೀವಿ. ಹಾಗೆಯೇ 12ನೇ ದಿನ ಕೆಲವರು ಸಪಂಡೀಕರಣ ಅಂತೇಳಿ ಮಾಡ್ಕೊಳ್ತಾರೆ. ಹಾಗೆಯೇ ಅಲ್ಲಿ ಏನು ಮಾಡ್ತಾರೆ, ದೇವರುಗಳನ್ನೆಲ್ಲ ಶುದ್ಧಿ ಮಾಡ್ಕೋತಾರೆ. ಮನೆಯಲ್ಲಿರ್ತಕ್ಕಂಥ ದೇವರುಗಳನ್ನೆಲ್ಲ ಶುದ್ಧಿ ಮಾಡ್ಕೊಳ್ಳೋದು, ಮನೆ ಶುದ್ಧಿ ಮಾಡ್ಕೊಳ್ಳೋದು. ಹಾಗೆ ಪುರೋಹಿತರ ಮುಖೇನ, ಯಾವಾಗಲೂ ಕೂಡ ಆಚಾರ್ಯ ಮುಖೇನ ಅಂತ ನಾವೇನಾದರೂ ಕರ್ಮ ಕಳ್ಕೋಬೇಕು, ಭಗವಂತನ ಆಶ್ರಯ ಪಡಿಬೇಕು, ಆಚಾರ್ಯ ಮುಖೇನ, ಪುರೋಹಿತರ ಮುಖೇನ ಒಂದು ಪೂಜೆ ಮಾಡಿಸೋದು. ಆ ಮನೆಯಲ್ಲಿ ಪುರೋಹಿತರ ಮುಖೇನ ದೀಪ ಹಚ್ಚಿ ಅಲ್ಲಿಂದ ನಾವು ನಿತ್ಯ ಕರ್ಮಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಆದರೆ 11 ದಿನ, 10 ರಿಂದ 11 ದಿನ ಮನೆಯವರಿಗೆ ಸೂತಕ. ಅಲ್ಲಿರ್ತಕ್ಕಂಥ ಗಂಡು ಮಕ್ಕಳಿರ್ಬೋದು, ಆ ಮನೆಯ ಸೊಸೆಗಳಿರ್ಬೋದು, ಇವರಿಗೆ ಅದು ಸೂತಕ ಇರುತ್ತೆ. ಆದರೆ ಆ ಮನೆಯಿಂದ ಹೋಗಿರ್ತಕ್ಕಂಥ ಹೆಣ್ಣು ಮಗುವಿಗೆ ಏನಿರುತ್ತೆ, ಬಂದಂತಹ ಬಂಧುಗಳಿಗೆ ಯಾವ ರೀತಿ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಬೇಕಾಗಿರುತ್ತೆ. ಬಂದಂಥ ಬಂಧುಗಳೇನಾಗಿರುತ್ತೆ, ಅವರು ಸ್ನಾನ ಮಾಡೋ ತನಕ, ಯಾರೋ ಬಂಧುಗಳು ನಮಗೆ ದೂರದ ರಿಲೇಷನ್ಸು, ಅವರಿಗೆಲ್ಲ ನಾವು ಅಷ್ಟು ಈ ಮನೆಯ ರಕ್ತ, ಈ ಒಂದು ಬ್ಲಡ್ ಇರೋರಿಗೆ ಅದು ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಬಂಧುಗಳು ಬರ್ತಾರೆ, ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಅಲ್ಲಿಗೆ ಮುಗಿದೋಗುತ್ತೆ, ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಆದರೆ ಆ ಮನೆಯಿಂದ ಹೋದಂಥ ಹೆಣ್ಣು ಮಗುವಿಗೆ 3 ದಿನ ಅದರ ಸೂತಕ ಛಾಯೆ ಇರುತ್ತೆ, 11 ದಿನ ಅಲ್ಲಿ ಇರೋದಿಲ್ಲ. ಕರ್ಮ ಮಾಡಿದವರಿಗೆ, ಈಗ ಮಗ ಇರ್ತಾನೆ, ಆ ಕರ್ಮ ಮಾಡಿರ್ತಾನೆ, ಆತನಿಗೆ 1 ವರ್ಷ ಅದನ್ನು ಹೆಚ್ಚಾಗಿ ಆ ಒಂದು ಸೂತಕ ಇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಲ್ಲಿ ಏನಾಗುತ್ತೆ, ಮನೆಯಲ್ಲಿ 10 ರಿಂದ 11 ದಿನ ಪೂಜೆ ಮಾಡಬಾರ್ದು. ಯಾವಾಗ ಆಚಾರ್ಯ ಮುಖೇನ ನಾವು ಆ ಮನೆಯನ್ನು ಶುದ್ಧಿ ಮಾಡಿಕೊಂಡು, ದೇವರುಗಳ ಶುದ್ಧಿ ಮಾಡಿಕೊಂಡು ನಂತರ ನಾವು ಯಥಾವತ್ತಾಗಿ ಪೂಜೆಗಳನ್ನು ಮಾಡ್ಕೊಂಡು ಹೋಗ್ಬೋದು. ಆದರೆ ಆ ಮನೆಯಲ್ಲಿ ಕಾರ್ಯಗಳು ಮಾಡಿರ್ತಾರಲ್ಲ, ಅವರಿಗೆ ನಾವು ಹಬ್ಬ ವ್ರತಗಳು ಇವು ಮಾತ್ರ ಮಾಡಬಾರ್ದು. ಇನ್ನು ಎಲ್ಲವೂ ಕಾಮನ್ ಆಗಿರುತ್ತೆ. ದೇವತಾ ಪೂಜೆಯನ್ನು ಸಾಮಾನ್ಯವಾಗಿ ಯಾವಾಗಲೂ ಮಾಡುವಂಗೆ ಮಾಡ್ಕೊಂಡು ಹೋಗ್ಬೋದು. 1 ವರ್ಷ ಹಬ್ಬಗಳಿಗೆ, ಹರಿದಿನಗಳಿಗೆ, ಸಭೆ ಸಮಾರಂಭಗಳಿಗೆ ನಾವು ಹೋಗಬಾರ್ದು, ಮಾಡಬಾರ್ದು ಅಂತಕ್ಕಂಥ ಒಂದು ವಿಧಿವಿಧಾನ ಕೂಡ ನಮ್ಮಲ್ಲಿ ಇರ್ತಕ್ಕಂಥದ್ದಿರುತ್ತೆ. ಈ ಮನೆ ಹೆಸರು ಯಾರು ಹೇಳ್ತೀರಾ, ಈ ಮನೆ ಹೆಸರು ಹೇಳ್ತಕ್ಕಂಥವ್ರಿಗೆ ಅದು ಕಟ್ಟುಪಾಡಿರುತ್ತೆ. ಹೆಣ್ಣು ಮಕ್ಕಳಿಗೆ ಕೇವಲ 3 ದಿನ ಮಾತ್ರ ಲೆಕ್ಕ. ಯಾಕೆಂದರೆ ಗೋತ್ರ ಬದಲಾವಣೆಯಾಗಿರುತ್ತೆ, ಮನೆ ಬದಲಾವಣೆಯಾಗಿರುತ್ತೆ, ದಾನ ಕೊಟ್ಬಿಟ್ಟಿರ್ತೀವಿ, ಕನ್ಯಾದಾನವನ್ನು ಮಾಡಿರ್ತೀವಿ. ಹಾಗಾಗಿ 10 ರಿಂದ 11 ದಿನ ಮಾತ್ರ ಮನೆಯಲ್ಲಿ ಸೂತಕದ ಛಾಯೆ ಇರುತ್ತೆ. ಇಂದು ಬಿಡಿ, ಬೆಳಗ್ಗೆ ಸಾತ್ರೆ ಸಾಯಂಕಾಲನೇ ಮರ್ತ ಹೋಗ್ಬಿಡ್ತಾರೆ. ಆದರೆ 10 ರಿಂದ 11 ಕಟ್ಟುನಿಟ್ಟಾಗಿ ಆ ಆತ್ಮ ಅಲ್ಲಿನೇ ಓಡಾಡ್ತಾ ಇರುತ್ತೆ. 12ನೇ ದಿನ ಅದು ತನ್ನ ಸ್ವಸ್ಥಾನವನ್ನು ಸೇರಿಕೊಳ್ತಕ್ಕಂಥದ್ದು ಆಗಿರೋದ್ರಿಂದ ಇದನ್ನು ಪಾಲಿಸಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಯಾವಾಗಲೂ ಅಷ್ಟೇ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.